ಭಾರತ್ ಮಾತಾ ಕಿ. ಆದಿಚುಂಚನಗಿರಿ ಮಹಾಸಂಸ್ಥಾನದ ಮೆಡಿಕಲ್ ಕಾಲೇಜಿನ ವತಿಯಿಂದ ಆಯೋಜನೆ ಮಾಡಿರುವಂತಹ ಈ ಅಂಗಾಂಗ ದಾನ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡಿರುವಂತಹ 5 ಕಿಲೋಮೀಟರ್ ವಾಕಾಥಾನ್ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಮ್ಮೆಲ್ಲರ ಯತಿವರ್ಯರು, ಮಾರ್ಗದರ್ಶಕರು, ಪ್ರೇರಕ ಶಕ್ತಿಯಾಗಿರುವಂತಹ ನಿರ್ಮಲಾನಂದನಾಥ ಸ್ವಾಮೀಜಿಯವರೇ ಹಾಗೂ ಚಾರುಕೀರ್ತಿ ಸ್ವಾಮೀಜಿಯವರೇ, ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರೇ ಹಾಗೂ ಎಲ್ಲ ಯತಿವರ್ಯರೇ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಜನಪ್ರಿಯ ನೇತಾರರು ಆಗಿರುವಂತಹ ಚಲುವರಾಯ ಸ್ವಾಮಿ ಸಾಹೇಬ್ರೆ ಹಾಗೂ ಕರ್ನಾಟಕ ಪೊಲೀಸ್ ಇಲಾಖೆಯ ಚುಕ್ಕಾಣಿಯನ್ನು ಹಿಡಿದಿರುವಂತಹ ನಮ್ಮೆಲ್ಲರಿಗೂ ರಕ್ಷಣೆಯನ್ನು ಕೊಡ್ತಾ ಇರುವಂತಹ ಸಲೀಂ ಸರ್ ಅವರೇ, ಮೈಸೂರಿನಲ್ಲೂ ಕೂಡ ಅವರು ಕಮಿಷನರ್ ಆಗಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ರು. ಇವತ್ತು ಕರ್ನಾಟಕವನ್ನ ರಕ್ಷಿಸುವಂಥ ಜವಾಬ್ದಾರಿಯನ್ನು ಪಡ್ಕೊಂಡಿದ್ದಾರೆ. ಅವರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಬಾಲಣ್ಣ ಅವರೇ, ಎ ಪಿ ರಂಗನಾಥ್ ಅವರೇ, ಸುರೇಶ್ ಗೌಡ್ರೆ ಹಾಗೂ ಶರತ್ ಬಚ್ಚೇಗೌಡ್ರೆ, ನಿಮ್ಮೆಲ್ಲರ ಒಂದು ಸ್ಟಾರ್, ನಮಗೂ ಕೂಡ ಸ್ಟಾರ್ ನಮ್ಮ ಧ್ರುವ ಸರ್ಜಾ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ನನ್ನ ಮಾಧ್ಯಮ ಮಿತ್ರರೇ ಹಾಗೂ ಆದಿಚುಂಚನಗಿರಿ ಮಹಾಸಂಸ್ಥಾನದಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಇದು ದೀರ್ಘವಾಗಿ ಮಾತನಾಡುವಂತಹ ಸಭೆ ಅಲ್ಲ. ಎಲ್ಲರೂ ಟ್ರ್ಯಾಕ್ ಪ್ಯಾಂಟ್ ಹಾಕಿ ರೆಡಿ ಆಗಿದ್ರಿ, ಶೂ ಹಾಕಿ ರೆಡಿ ಆಗಿದ್ದೀರಿ. ಹಾಗಾಗಿ ಎರಡೇ ಮಾತಲ್ಲಿ ನನ್ನ ಮಾತನ್ನು ಮುಗಿಸೋದಾದ್ರೆ, ಆಚಾರ್ಯ ತ್ರಯರು ಅಂತೇಳಿ ಹೇಳಿದ್ರೆ ಶಂಕರಾಚಾರ್ಯರು, ಮಾಧ್ವಾಚಾರ್ಯರು ಮತ್ತು ರಾಮಾನುಜಾಚಾರ್ಯರನ್ನ ಹೇಳ್ತಾ ಇದ್ರು. ನಮ್ಮ ಜೀವಿತಾವಧಿಯಲ್ಲಿ ನಾವು ಕಂಡಂತ ಆಚಾರ್ಯ ತ್ರಯರು ಯಾರು ಅಂತೇಳಿ ಹೇಳಿದ್ರೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು, ಶಿವಕುಮಾರ ಸ್ವಾಮೀಜಿಯವರು ಹಾಗೂ ಪೇಜಾವರದ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರು. ಆ ಪರಂಪರೆಯನ್ನ ಮುಂದುವರಿಸುವಂತಹ ಶಕ್ತಿಯನ್ನ ಹೊಂದಿರುವಂತರು ನಮ್ಮ ನಿರ್ಮಲಾನಂದನಾಥ ಸ್ವಾಮೀಜಿಯವರು. ಸಾಮಾನ್ಯವಾಗಿ ಯತಿವರ್ಯರಾಗಬೇಕು ಅಂತಂದ್ರೆ ವೇದ ಉಪನಿಷತ್ತುಗಳನ್ನ ಕಲಿಬೇಕಾಗುತ್ತೆ, ಶಾಸ್ತ್ರಗಳನ್ನ, ವಿಧಿವಿಧಾನಗಳನ್ನ ಕಲಿಬೇಕಾಗುತ್ತೆ. ಆದ್ರೆ ನಮ್ಮ ಸ್ವಾಮೀಜಿಯವರು ವೇದ ಉಪನಿಷತ್ತುಗಳ ಜೊತೆಗೆ ವಿಜ್ಞಾನವನ್ನು ಕಲಿತಂತಹ ಸ್ವಾಮೀಜಿಯವರು. ಇಲ್ಲಿ ಅಂಗಾಂಗ ದಾನದ ಶಿಬಿರವನ್ನ ಮಾಡುವ ಮುಖಾಂತರವಾಗಿ ಜನರ ಪ್ರಾಣ ರಕ್ಷಣೆಯನ್ನ ಮಾಡೋದಕ್ಕೆ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮುಂದಾಗಿದ್ರೆ, ಇದೇ ಮಠಕ್ಕೆ ಸೇರಿದಂತಹ ಯೋಗಿ ಆದಿತ್ಯನಾಥ್ ಅವರು ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸುವ ಮುಖಾಂತರ ಅಲ್ಲೂ ಜನರ ಪ್ರಾಣ ರಕ್ಷಣೆಯನ್ನು ಮಾಡ್ತಿದ್ರೆ, ಇವರಿಬ್ಬರಿಗೂ ಕೂಡ ಆ ತಾಯಿ ಚಾಮುಂಡೇಶ್ವರಿ, ಇಗುತಪ್ಪ ದೇವರು, ಕಾವೇರಿ ತಾಯಿ, ನಮ್ಮ ಹಾಸನಾಂಬೆ ಇನ್ನು ಶಕ್ತಿಯನ್ನ, ಚೈತನ್ಯವನ್ನ, ದೀರ್ಘಾಯುಷ್ಯವನ್ನು ಕೊಡ್ಲಿ, ನಮ್ಮನ್ನು ಇದೇ ರೀತಿಯಲ್ಲಿ ಅವರು ಪ್ರೇರೇಪಿಸಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಒಂದ್ಸಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.